ಕೋಮುಲ್ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳು ಕೆರಳಿಸ್ತಾ ಇದೆ. ನಂಜೇಗೌಡ ಅವಿರೋಧ ಆಯ್ಕೆ ಬಹುತೇಕ ಖಚಿತ ಆಗಿದೆ. 2 ಬಾರಿ ಅಧ್ಯಕ್ಷರಾಗಿದ್ದಂತ ಶಾಸಕ KY ನಂಜೇಗೌಡ ಟೇಕಲ್ ಕ್ಷೇತ್ರದ ನಿರ್ದೇಶಕ, ಚುನಾವಣೆಯಿಂದ ಶಾಸಕ ನಾರಾಯಣಸ್ವಾಮಿ ದೂರ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. SN ನಾರಾಯಣಸ್ವಾಮಿ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ. ನಂಜೇಗೌಡಗೆ 7 ನಿರ್ದೇಶಕರು, 5 ನಾಮ ನಿರ್ದೇಶಕರ ಬೆಂಬಲ ಇದೆ. ಸೊ ಹೀಗಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ. ಅವಿರೋಧವಾಗಿ ಆಯ್ಕೆ ಆಗುವಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶಾಸಕ ನಂಜೇಗೌಡ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ನಂಜೇಗೌಡ ವಿರುದ್ಧ JDS ನಾಮಪತ್ರ ಸಲ್ಲಿಕೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಕ್, ಇದೀಗ ನಂಜೇಗೌಡ ಅವರ ಅವಿರೋಧ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ಖಂಡಿತವಾಗ್ಲೂ ಶಾಸಕ ಮಾಲೂರು ಶಾಸಕ 3ನೇ ಬಾರಿ ಅವಿರೋಧವಾಗಿ, ಅಂದ್ರೆ ಈ ಬಾರಿಯೂ ಕೂಡ ಆಯ್ಕೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವರಿಗೆ ಕಾಂಪೀಟ್ ಆಗಿ ಕಾಂಗ್ರೆಸ್ ನಲ್ಲೇ ಇರ್ತಕ್ಕಂತಹ ಬಂಗಾರಪೇಟೆಯ ಶಾಸಕ SN ನಾರಾಯಣಸ್ವಾಮಿ ಅವರು ಕಾಂಪೀಟ್ ಮಾಡ್ತಾ ಇದ್ರು. ನಾವು ಕೂಡ ಅಧ್ಯಕ್ಷರಾಗಬೇಕು ಅಂತೇಳಿ ಬಹಳಷ್ಟು ಕೂಡ ಲಾಬಿ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ CM ಸಿದ್ದರಾಮಯ್ಯ ಮತ್ತೆ DCM ಶಿವಕುಮಾರ್ ಅವರ ಒಂದು ಮಾತಿಗೆ ಬದ್ಧರಾಗಿ ಈಗ SN ನಾರಾಯಣಸ್ವಾಮಿ ಅವರು ಕೂಡ ನಾಮಪತ್ರ ಕೂಡ ಸಲ್ಲಿಸ್ತಾ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥದ್ದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಒಟ್ಟು 18 ಮತಗಳಿರ್ತವೆ. ಅದರಲ್ಲಿ 13 ನಿರ್ದೇಶಕರು ಈಗ ಆಲ್ರೆಡಿ ಆಯ್ಕೆ ಆಗಿದ್ದಾರೆ. ಇದರಲ್ಲಿ 9 ಜನ ಕಾಂಗ್ರೆಸ್ ಮತ್ತೆ NDA ಇಂದ 4 ಜನ ಗುರುತಿಸಿಕೊಂಡಿದ್ದಾರೆ. ಈಗಾದ್ರೆ ಇದ್ರ ಜೊತೆಗೆ 5 ಜನ ನಾಮನಿರ್ದೇಶಕ ಸದಸ್ಯರು ಕೂಡ ಮತ ಹಾಕ್ತಾರೆ. ಆದ್ರೆ ಶಾಸಕ ನಂಜೇಗೌಡರು ಒಬ್ಬರೇ ಈ ಬಾರಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಈ ಮೂಲಕ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ SN ನಾರಾಯಣಸ್ವಾಮಿ ಅವರಾಗಿರ್ಬೋದು, ಶಾಸಕ ನಂಜೇಗೌಡರಾಗಿರ್ಬೋದು, ಇವರಿಬ್ಬರ ನಡುವೆ ಜಿದ್ದಾಜಿದ್ದಿ ನಡೀತಲೇ ಇತ್ತು. ಇವರಿಬ್ಬರನ್ನ ಮನವೊಲಿಸೋದಕ್ಕೆ ರಮೇಶ್ ಕುಮಾರ್ ಬಣದವರು ಮತ್ತೆ KS ಮುನಿಯಪ್ಪನವರು ಬಣದವರು ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಆಗಿಲ್ಲ. ಈಗ ಕೊನೆ ಕ್ಷಣದಲ್ಲಿ ಏನು CM ಸಿದ್ದರಾಮಯ್ಯನವರು SN ನಾರಾಯಣಸ್ವಾಮಿ ಅವರ ಮನವೊಲಿಸಿ ಈಗ ನಾಮಪತ್ರವೂ ಸಹ ಆಗ್ತಾ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂಜೇಗೌಡರು ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆ ಇರ್ತಕ್ಕಂಥದ್ದು. ಇದರ ನಡುವೆ ಈಗ ಆಲ್ರೆಡಿ ಕಾಂಗ್ರೆಸ್ ಬಹುಮತ ಇರೋದ್ರಿಂದ NDA ಪಕ್ಷ, ಅಂದ್ರೆ ಈಗ ಆಲ್ರೆಡಿ JDS ಅಲ್ಲಿ 4 ಸ್ಥಾನಗಳ ನಿರ್ದೇಶಕರು ಆಯ್ಕೆ ಆಗಿದ್ದಾರೆ. ಅವ್ರು ಯಾರು ಕೂಡ ನಾಮಪತ್ರವನ್ನ ಸಲ್ಲಿಸ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸಹಜವಾಗಿ ಅಧಿಕಾರವನ್ನ ಏರ್ತಾ ಇದ್ದಾರೆ. ಈ ಮೂಲಕ ನಂಜೇಗೌಡರು 3ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋಮುಲ್ನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ SN ನಾರಾಯಣಸ್ವಾಮಿ ಅವರಿಗೆ ಕೋಮುಲ್ ಅಧ್ಯಕ್ಷ ಸ್ಥಾನ ಕೊಡಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನದ ಭರವಸೆಯನ್ನು ಸಹ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ದೀಪಕ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.